ಇನ್ನು ಧರ್ಮಸ್ಥಳ ಧರ್ಮಾಧಿಕಾರಿಗಳ ವಿರುದ್ಧ ಅಪಪ್ರಚಾರಕ್ಕೆ ರಾಜ್ಯದಾದ್ಯಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ರಾಜ್ಯ ಬಿಜೆಪಿಯ ನಾಯಕರು ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಒತ್ತಾಯ ಅಂತ ಹೇಳಿದ್ರೆ ಆ ಅನಾಮಿಕ ವ್ಯಕ್ತಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ವ್ಯಕ್ತಿಗತವಾಗಿ ಯಾರನ್ನೋ ಆರೋಪ ಮಾಡಬೇಕು, ಟಾರ್ಗೆಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಲ್ಲ. ದಿಕ್ಕು ತಪ್ಪಿಸುತ್ತಿರುವ ಮತ್ತು ಉದ್ದೇಶಪೂರ್ವಕವಾಗಿ ದಿಕ್ಕು ತಪ್ಪಿಸ್ತಿರೋದ್ರ ಹಿಂದ್ಗಡೆ ಒಂದು ಷಡ್ಯಂತ್ರ ಇದೆ. ನೋಡಿ, ಗಜ್ನಿ ಮೊಹಮ್ಮದ್ ರಾಜ ಜಯಚಂದ್ರನ್ನ ಟೂಲ್ ಆಗಿ ಬಳಸ್ಕೊಂಡ. ಈ ಧರ್ಮಸ್ಥಳದ ಪ್ರಕರಣದ ಹಿಂದ್ಗಡೆನೂ ಕೂಡ ಹಲವು ಗಜ್ನಿಗಳಿದ್ದಾರೆ. ಅವರು ಈ ತಿಮ್ರೋಡಿ ತರದವ್ರನ್ನ, ಗಿರೀಶ್ ಮಠಣನ್ ತರದವ್ರನ್ನ ಟೂಲ್ ಆಗಿ ಬಳಸ್ಕೊಳ್ತಿದ್ದಾರೆ. ನನ್ನ ಅನುಮಾನ ಇಲ್ಲ. ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿರ್ತಕ್ಕಂಥದ್ದು ಇರ್ಬೋದು, ಅಥವಾ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಹ ಸ್ವತಃ ಸರ್ಕಾರದ ಒಂದು ಭಾಗವಾಗಿ ಅವರೇ ಹೇಳಿದ್ದಾರೆ, ಇದರ ಹಿಂದೆ ಅನೇಕ ಷಡ್ಯಂತ್ರಗಳಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಖಂಡಿತ ಉಪಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ಇರೋದ್ರಿಂದ ವರದಿ ಬರಬೇಕಾದ್ರೆ ಇದರ ಎಲ್ಲವೂ ಸಹ ಬೆಳಕಿಗೆ ಬರ್ತದೆ ಅನ್ನುವಂಥದ್ದು ನನ್ನ ಭಾವನೆ. ನಿನ್ನೆ ಗೃಹ ಮಂತ್ರಿಗಳೇನು ಉತ್ತರವನ್ನು ಕೊಟ್ಟಿದ್ದಾರೆ ಮತ್ತು ನಾವೇನು ಕ್ಲಾರಿಫಿಕೇಶನ್ ಕೇಳಿದ್ದೇವೆ. ನಮ್ಮ ಮನಸ್ಸಿನಲ್ಲಿರುವಂಥ ಕೆಲವು ಡೌಟ್ಸ್ಗಳಿಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡುವಂಥ ಪ್ರಯತ್ನವನ್ನು ಹೋಮ್ ಮಿನಿಸ್ಟರ್ ಮಾಡಲಿಲ್ಲ. ಸುತ್ತುಬಳಸಿ ಬೇರೆ ವಿಷಯಗಳನ್ನೇ ಮಾತಾಡಿದ್ದಾರೆ. ಒಂದು SIT ಏನು ರಚನೆ ಆಗಿದೆ, ಅದು ಇನ್ವೆಸ್ಟಿಗೇಷನ್ ಮಾಡುವ ಯಾವುದೇ ಏಜೆನ್ಸಿ ಬಗ್ಗೆ ನಮ್ಗೆ ಸಮಸ್ಯೆ ಇಲ್ಲ. ಆದರೆ SIT ತನಿಖೆಯಾದ ಬಗೆ, ಅದ್ರ ಹಿಂದೆ ತರಾತುರಿಯಲ್ಲಿ ಯಾಕೆ ಮಾಡಿದ್ರು, ಅದ್ರ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಕೈವಾಡ ಏನು